ಕಟ್ ಮಾಡಿಯಾ ಕೂದಲು ಕರೆಕ್ಟ್ ಇತ್ತು ಅಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾಯ್ಸನ್ ರೋನಿ. ಐ ಆಮ್ ಅನ್ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್. ಸೊ ನನ್ನ ನೆಕ್ಸ್ಟ್ ಮ್ಯೂಸಿಕ್ ವಿಡಿಯೋ ಪಿಶಾಚಿ ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ. ಇನ್ನು ಕೆಲವು ದಿನದಲ್ಲಿ ರಿಲೀಸ್ ಕೂಡ ಆಗುತ್ತೆ. ಸಾಂಗ್ ರಿಲೀಸ್ ಆಲ್ಮೋಸ್ಟ್ ರೆಡಿ ಇದೆ. ಸೊ ರಿಲೀಸ್ ಆಗೋದಕ್ಕಿಂತ ಮೊದಲೇ ಸ್ವಲ್ಪ ನಿಮ್ನೆಲ್ಲರ ಜೊತೆ ಮಾತಾಡ್ಬಿಡೋಣ ಅಂತ ಈ ವಿಡಿಯೋ ಅಷ್ಟೇ. ಸೊ ಈ ಸಾಂಗಿಂದ ರಾಗ ಸಂಯೋಜನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆ, ಇದು ಬಂದು ಕರ್ನಾಟಿಕಲ್ಲಿ ಮಾಯ ಮಾಡವಗಳು ಅನ್ನೋ ಒಂದು ರಾಗದಲ್ಲಿ ಕಂಪೋಸ್ ಆಗಿರುವಂತ ಸಾಂಗ್. ಬಟ್ ಜಾನರ್ ಬಂದು ರಾಕ್ ಅಂಡ್ ಕೈಂಡ್ ಆಫ್ ಹಿಪ್ ಹಾಪ್ ಟಚ್ ಇರೋ ಸಾಂಗ್. ಅಂಡ್ ಲಿರಿಕ್ಸ್ ಬಂದು ಹಣದ ಒಂದು ಡಾರ್ಕ್ ಸೈಡ್ ನ ತೋರಿಸುವಂತ ಲಿರಿಕ್ಸ್, ವಿಚ್ ಇಸ್ ರಿಟರ್ನ್ ಇನ್ ನಮ್ಮ ಅಚ್ಚಗನ್ನಡ ಅಂಡ್ ಆಡು ಭಾಷೆ ಕನ್ನಡ ಕೂಡ ಮಿಕ್ಸ್ ಆಗಿ ಬರ್ದಿರೋಂಥದ್ದು. ಲಿರಿಕ್ಸ್ ಬರಿತಾ ಬರಿತಾ ಒಂದು ಈ ಹಾಡಿಗೆ ಇನ್ನೊಂದು ಹಾಡು ಸಿಮಿಲರ್ ಅಂತ ಅನಿಸ್ತಿತ್ತು, ವಿಚ್ ಈಸ್ ನಮ್ಮ ಬೇಂದ್ರೆ ಅಜ್ಜವರು ಅಂದ್ರೆ ದರಾ ಬೇಂದ್ರೆ ಅವರು ಬರೆದಿರುವಂತ ಕುರುಡು ಕಂಚಣ. ಸೊ ದರಾ ಬೇಂದ್ರೆ ಅವರಿಗೆ ನಮ್ ಉತ್ತರ ಕರ್ನಾಟಕ ಭಾಗದಲ್ಲಿ ವಿ ಪ್ರೀತಿಯಿಂದ ಕಾಲಿಂ ಬೇಂದ್ರೆ ಅಜ್ಜ. ಸೊ ದರಾ ಬೇಂದ್ರೆ ಅವರು ಬರೆದಿರೋಂತ ಕುರುಡು ಕಂಚನ ಕುಣಿಯುತ್ತಲಿದ್ದ ಹಾಡು ಸಾಹಿತ್ಯ ಕೂಡ ಇದಕ್ಕೆ ಸ್ವಲ್ಪ ಸಿಮಿಲರ್ ಅನಿಸ್ತಿತ್ತು, ಅಂದ್ರೆ ಅರ್ಥ ಸಿಮಿಲರ್ ಅನಿಸ್ತಿತ್ತು. ಅವ್ರು ಬಂದು 1933ರಲ್ಲಿ ದರಾ ಬೇಂದ್ರೆ ಅವರು ಬರೆದಿರುವಂತ ಹಾಡು ಅದು. ಆಮೇಲೆ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಸಿ ಅಶ್ವಥ್ ಅವರು ಅದನ್ನ ಅದ್ಭುತವಾಗಿ ಸಂಯೋಜನೆ ಮಾಡಿ ಕರ್ನಾಟಕದಲ್ಲಿ ತುಂಬಾ ಜನಪ್ರಿಯವಂತ ಹಾಡು ಅದು, ಕುರುಡು ಕಂಚನ ಕುಣಿಯುತ್ತಲಿತ್ತ ಅನ್ನೋದು. ನಾವೆಲ್ಲರೂ ಪ್ರತಿಭಾ ಕಾರಂಜಿ ಎಲ್ಲ ಹಾಡಿ ಡ್ಯಾನ್ಸ್ ಮಾಡ್ತಿದ್ದ ಹಾಡದು. ಸೊ ಅವರ ಉತ್ತುಂಗ, ಅವರ ಕಂಪೋಸಿಷನ್ ಎಲ್ಲ ನಮ್ಮಿಂದ ರೀಚ್ ಮಾಡಕ್ ಅವ್ರ ಬದುಕಿರೋ ಆಯಸ್ಸಿನ 2 ಪಟ್ಟು ನಾವು ಬದುಕಿದ್ರು ಅವೆಲ್ಲ ರೀಚ್ ಮಾಡಕ್ ಆಗಲ್ಲ. ಆದ್ರೂ ಇವಾಗಿನ ಮಾಡರ್ನ್ ಮ್ಯೂಸಿಕ್ ಹಿಪ್ ಹಾಪ್ ಈ ತರ ಬಂದಾಗ, ಅಂದ್ರೆ ಹಿಪ್ ಹಾಪ್ ಕಲ್ಚರಿಗೆ ಬಂದಾಗ ತುಂಬಾ ಜನಕ್ಕೆ ಇಷ್ಟ ಆಗ್ತಿರೋ ಸೌಂಡ್ ಇದು. ಹಿಪ್ ಹಾಪ್ದು, ರಾಕ್ ಇವೆಲ್ಲ ಸ್ವಲ್ಪ ವೆಸ್ಟರ್ನ್ ಕೈಂಡ್ ಆಫ್ ಸೌಂಡ್ ಬಂದು ತುಂಬಾ ಜನರು ಇಷ್ಟಪಡ್ತಿರೋ ಅಂತ ಟೈಮ್ ಇದು. ಹಿಂಗಿದ್ದಾಗ ಆಲ್ಮೋಸ್ಟ್ ಇದನ್ನ ಎಷ್ಟೋ ಜನ ಬೇರೆ ತರ ಯೂಸ್ ಮಾಡ್ಕೊಂತಿದ್ದಾರೆ. ತುಂಬಾ ಜನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಎಷ್ಟೋ ಜನ ಮೋಟಿವೇಶನ್ ಸಾಂಗ್ಸ್ ಬರೀತಾರೆ, ಲವ್ ಸಾಂಗ್ಸ್ ಫಾರ್ ಮೂವೀಸ್, ಆಲ್ ದೋಸ್ ಥಿಂಗ್ಸ್. ಬಟ್ ಎಷ್ಟೋ ಜನ ವಲ್ಗರ್ ವರ್ಡ್ಸ್ ಯೂಸ್ ಮಾಡಿ, ಎಲ್ರಿಗೂ ಗೊತ್ತಿರೋಂಥದ್ದೇ, ಜನ ಎಂಜಾಯ್ ಮಾಡ್ತಿದ್ದಾರೆ. ಅದನ್ನ ದೇರ್ಸ್ ನಥಿಂಗ್ ರಾಂಗ್, ಇವನ್ ಐ ಹ್ಯಾವ್ ವರ್ಡ್ ಸಮ್ ಟೈಮ್ಸ್. ಬಟ್ ಅದ್ನೇ ಅಂತ ವಲ್ಗರ್ ಮೀನಿಂಗ್ ಇರುವಂತ ಸಾಂಗ್ಸ್ ಮತ್ತೆ ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡೋ ಸಾಂಗ್ಸೇ ಅಷ್ಟು ಜನರ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಿರುವಾಗ, ಅದನ್ನ ಅಷ್ಟು ಇಷ್ಟಪಡ್ತಿರುವಾಗ, ನಮ್ಮ ಕನ್ನಡ ಸಾಹಿತ್ಯ ಒಂದು ಕಾಲದಲ್ಲಿ ಆಳದಂತ ಸಾಹಿತ್ಯ ಇವಾಗಿನವ್ರಿಗೆ ಆ ಟಚ್ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಕುರುಡು ಕಂಚನದಲ್ಲಿ ಬರೋ ಲಿರಿಕ್ಸ್ ಕೂಡ ಬಡವರ ಒಡಲಿನ ಬಡಬಾನಳದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತ, ಇಂಥ ಲಿರಿಕ್ಸ್ ಎಲ್ಲ ಇವಾಗಿನ ಜನರೇಷನ್ ಅವರಿಗೆ ಅಷ್ಟು ಆ ಜಾಸ್ತಿ ಕೇಳಿರಲ್ಲ, ಟು ಬಿ ಹಾನೆಸ್ಟ್. ವಿ ಅರ್ಲಿ 2000s ಆರ್ 90s ಅವರಿಗೆ ವಿ ನೋ ದ್ಯಾಟ್. ಬಟ್ ಮೋಸ್ಟ್ ಆಫ್ ಅಸ್ ನಮಗೆ ಆ ಪದದ ಅರ್ಥಗಳು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ವಿ ಹ್ಯಾವ್ ಟು ಡಿಕೋಡ್ ಇಟ್ ಲಾಟ್. ಇವನ್ ನಾನು ಈ ಹಾಡಿಗೆ ಕುರುಡು ಕಂಚನ ಯೂಸ್ ಮಾಡುವಾಗ ಐ ಡ್ ನಾಟ್ ಸಿಂಪ್ಲಿ ಯೂಸ್, ಐ ವಾಂಟೆಡ್ ಟು ನೋ ದ ಕಂಪ್ಲೀಟ್ ಮೀನಿಂಗ್. ಆ ಹಾಡಿನ ಕಂಪ್ಲೀಟ್ ಅರ್ಥ ನನಗೆ ಗೊತ್ತಾಗ್ಬೇಕು. ನನಗೊಂದು ಅರ್ಥ ಗೊತ್ತಿತ್ತು, ಓ ಇದಿದೆ ಇರ್ಬೋದು ಅಂತ. ಅದಾದ್ಮೇಲೆ ನನ್ನ ಫ್ರೆಂಡ್ ಆಕಾಶ್ ಅಂತ, ಅವನಿಗೆ ಮತ್ತೆ ವಿ ಹ್ಯಾಡ್ ಅ ವಿಡಿಯೋ ಕಾನ್ಫರೆನ್ಸ್. ಈಸ್ ಇನ್ ಪಂಜಾಬ್, ಈಸ್ ಪ್ರಿಪೇರಿಂಗ್ ಫಾರ್ UPSC, ವಿಚ್ ಇಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಐ ಟೆಲ್ ಇನ್ ದಿಸ್ ವಿಡಿಯೋ. ಯಾ, ಮೀ ಅಂಡ್ ಹಿಮ್ ಹ್ಯಾಡ್ ಅ ವಿಡಿಯೋ ಕಾಲ್. ಕಂಪ್ಲೀಟ್ ಅವನ್ ಬಂದು ಇದೆಲ್ಲ ನನಗಿನ್ನ ಜಾಸ್ತಿ, ಅವನಿಗೆ ಇದರಲ್ಲೆಲ್ಲ ಜಾಸ್ತಿ ಆಸಕ್ತಿ. ದ ರಾ ಬೇಂದ್ರೆ ಅವ್ರ ಕವಿತೆ ಹಾಗೂ ಎಲ್ಲಾ ಸಾಹಿತಿಗಳ ಕವಿತೆಗಳಿಗೆ ನನಗಿಂತ ಅವನಿಗೆ ಸ್ವಲ್ಪ ಜಾಸ್ತಿ ಆಸಕ್ತಿ, ನನಗಿನ್ನ ಜಾಸ್ತಿ ತಿಳ್ಕೊಂಡಿದ್ದ. ಸೊ ಅವನಿಗೆ ನಾನು ವಿಡಿಯೋ ಕಾಲಲ್ಲಿ ಬಂದು ವಿ ಡಿಸ್ಕಸ್ಡ್ ಯಾವ ಲಿರಿಕ್ಸ್ ಎಲ್ಲ ಇದ್ರಲ್ಲಿ ಇಡ್ಬೋದು, ವಾಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಅಂತ. ಮತ್ತೆ ಇನ್ನೊಂದು ಬಂದು ಯೂಟ್ಯೂಬ್ ಅಲ್ಲಿ ಐ ವಾಚ್ ಸೋ ಮೆನಿ ವಿಡಿಯೋಸ್ ವಿಚ್ ಡಿಕೋಡೆಡ್ ಕುರುಡು ಕಂಚಣ. ಪ್ರೊಫೆಸರ್ AR ಮಿತ್ರ ಅನ್ನೋರೊಬ್ರು ವಿಡಿಯೋ ಕೂಡ ನೋಡಿ, ಗಾಟ್ ಸೋ ಮೆನಿ ಮೀನಿಂಗ್ ಅಬೌಟ್ ದಟ್ ಸಾಂಗ್. ತುಂಬಾ ಪರ್ಸ್ಪೆಕ್ಟಿವ್ಸ್ ಒಂದೇ ಲಿರಿಕ್ಸಿಗೆ, ವಿಚ್ ವಾಸ್ ವಂಡರ್ಫುಲ್. ಓಕೆ, ಸೊ ಅದು ಇವಾಗ ಆ ತರದ್ ಎಷ್ಟೋ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋ ಹಾಡೇ ಅಷ್ಟು ಜನಕ್ಕೆ ಇಷ್ಟ ಆಗುವಾಗ, ಅದೇ ಅವ್ರು ಅಷ್ಟು ಧೈರ್ಯದಿಂದ ಈ ಪಾಪ್ ಇದು ಮಾಡುವಾಗ, ಸೊ ನಮ್ಮ ಸಾಹಿತ್ಯ, ನಮ್ಮ ಕರ್ನಾಟಕ ಸಾಹಿತ್ಯದ ಈ ಆ ಘನತೆ ಏನಿದೆ ಇದರಿಂದ ನಾವು ತೋರಿಸ್ಬೋದಂತ ಅನಿಸ್ತು. ದಟ್ಸ್ ಅ ಸಿಂಪಲ್ ಥಿಂಗ್ ಫಾರ್ ವಾಟ್ ಐ ಯೂಸ್ ದೋಸ್ ಲಿರಿಕ್ಸ್ ಇನ್ ದಿಸ್ ಸಾಂಗ್. ಸೊ ಇವಾಗ 1933ರಲ್ಲಿ ದ ರಾ ಬೇಂದ್ರೆ ಅವ್ರು ಬರೆಯುವಾಗ ಇದನ್ನ ಯೋಚನೆ ಕೂಡ ಮಾಡಿರಲ್ಲ. ಇಷ್ಟು ವರ್ಷಗಳಾದ್ಮೇಲೆ ಆಲ್ಮೋಸ್ಟ್ ಒಂದು 83 ವರ್ಷ ಆಗಿರ್ಬೋದೇನೋ. ಇಷ್ಟು ವರ್ಷ ಆದ್ಮೇಲೆನು ಅವರ ಸಾಹಿತ್ಯ ಏನು ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಿದೆ ಅನ್ನೋದು. ಸೊ ಈ ಹಾಡು ಮಾಡೋಕೆ ನನಗೆ ಅವರ ಆಶೀರ್ವಾದ ಇದೆ ಅಂತ ನಾನು ಹಾಡು ಸ್ಟಾರ್ಟ್ ಮಾಡಿದಾಗಿಂದ ಭಾವಿಸ್ತಿದ್ದೀನಿ. ಐ ಕ್ಯಾನ್ ಫೀಲ್ ಇಟ್. ಸೊ ಯಾ, ದಿಸ್ ಇಸ್ ಅಬೌಟ್ ಲಿರಿಕ್ಸ್ ಅಂಡ್ ಕಂಪೋಸಿಷನ್. ಸೊ ಕಂಪೋಸಿಷನ್ ಮುಗೀತು, ಲಿರಿಕ್ಸ್ ಮುಗೀತು. ಐ ವರ್ಕ್ಡ್ ಆನ್ ಇಟ್ ಕಂಪ್ಲೀಟ್ಲಿ ಅಂಡ್ ದೆನ್ ವಿ ಎಂಟರ್ಡ್ ದ ಸ್ಟುಡಿಯೋ ಫಾರ್ ದ ಮ್ಯೂಸಿಕ್ ಪ್ರೊಡಕ್ಷನ್. ಅವಾಗ ಮ್ಯೂಸಿಕ್ ಪ್ರೊಡಕ್ಷನ್ ಬಂದು ನಾವು ಮಾಡಿದ್ದು ನಮ್ಮ ವಿನೋದ್ ಸರ್ ಅವರ ಸ್ಟುಡಿಯೋದಲ್ಲಿ. ಈ ಹೆಲ್ಪ್ ಮಿ ಅ ಲಾಟ್, ಟು ಬಿ ಹಾನೆಸ್ಟ್. ಐ ಹ್ಯಾವ್ ಟು ಥ್ಯಾಂಕ್ ಹಿಮ್ ಥ್ರೂ ದಿಸ್ ವಿಡಿಯೋ. ಅಂಡ್ ಈ ಹಾಡನ್ನ ಹಾಡಿರೋದು ಅವರೇ, ವಿನೋದ್ ಸರ್ ಅಂತ. ದ ಫಸ್ಟ್ ಟೈಮ್ ಈ ಸಿಂಗಿಂಗ್ ಸಮ್ ಕನ್ನಡ ಸಾಂಗ್.
ಅಂಡ್ ಈ ಸಾಂಗ್ ತುಂಬಾ ಹೈ ಪಿಚ್ ಅಲ್ಲಿ ಇತ್ತು, ವಿಚ್ ವಾಸ್ ಲಿಟಲ್ ಡಿಫಿಕಲ್ಟ್ ಫಾರ್ ಹಿಮ್, ಬಟ್ ಈ ವಾಸ್ ಹ್ಯಾಪಿ ಟು ಸಿಂಗ್. ಅಂಡ್ ಈಸ್ ಅ ಪಕ್ಕಾ ಅಥೆಂಟಿಕ್ ಕರ್ನಾಟಿಕ್ ಸಿಂಗರ್. ಅವ್ರು ಬಂದು ತುಂಬಾ ಖುಷಿಯಿಂದ ಹಾಡಿದ್ರು, ಈ ರಾಕ್ ಜಾನರ್ ಆದ್ರೂ ಎಕ್ಸ್ಪೆರಿಮೆಂಟ್ ಆಗಿ ತುಂಬಾ ಖುಷಿಯಿಂದ ಹಾಡ್ಕೊಟ್ರು. ಅಂಡ್ ಕೆಲವು ಸ್ವರಾಸ್ ಕೂಡ ಇದಾವೆ ಸಾಂಗ್ಸ್ ಅಲ್ಲಿ. ಅದನ್ನ ಹಾಡಿದ್ ಬಂದು ನೇಹಾ ಗೋಯಲ್ ಅಂತ, ನೇಹಾ ದೀದಿ. ಶಿ ಇಸ್ ಫ್ರಮ್ ಹರಿಯಾಣ. ಅಂಡ್ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರು. ಇವಾಗ ಐ ಆಮ್ ನಾಟ್ ಅ ಪರ್ಫೆಕ್ಟ್ ಕರ್ನಾಟಿಕ್ ಮ್ಯೂಸಿಷಿಯನ್, ಐ ಆಮ್ ನಾಟ್ ಟ್ರೈನ್ ಮ್ಯೂಸಿಷಿಯನ್. ಓಕೆ, ಐ ಕ್ಯಾನ್ ಕಂಪೋಸ್. ಆ ರಾಗ ತಿಳ್ಕೊಂಡು ನಾನು ಕಂಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅವ್ರಿಗೆ ಹೇಳ್ದೆ ಈ ಅಂದ್ರೆ ಅವರೇ ಸ್ವರಾಸ್ ಎಲ್ಲ ಬರೆದ್ರು. ನಾನ್ ಮಾಡಿದ ಟ್ಯೂನಿಗೆ ಅವ್ರ ಸ್ವರಾಸ್ ಬರ್ದು ತುಂಬಾ ಅಚ್ಚುಕಟ್ಟಾಗಿ ಹಾಡಿದ್ರು ಅದನ್ನ. ಆಮೇಲೆ ಆಮೇಲೆ ಇನ್ನೊಂದು ಚಲೋ ಐಡಿಯಾ ಬಂತು. ಸೊ ವೆನ್ ವಿ ಗೋ ಟು ಶೂಟ್ ಇದನ್ನ ಪ್ರೆಸೆಂಟೇಶನ್ ಬಂದು ಸ್ವಲ್ಪ ಲೆಟ್ಸ್ ಯೂಸ್ ಭರತನಾಟ್ಯಂ ಆಲ್ಸೋ, ಕಂಪ್ಲೀಟ್ ಹಿಪ್ ಹಾಪ್ ಎಲ್ಲ ಇರೋ ತರ ವಿತ್ ಭರತನಾಟ್ಯಂ ಕೂಡ ಸ್ವಲ್ಪ ಯೂಸ್ ಮಾಡೋಣ, ಫ್ಯೂಷನ್ ತರ ಮಾಡೋಣ ಅಂತ ಬಂತು. ಮತ್ತೆ ಆಮೇಲೆ ಭವಾನಿ ಮ್ಯಾಮ್ ಅಂತ, ಶಿ ಈಸ್ ಅ ಪ್ರೊಫೆಷನಲ್ ಭರತನಾಟ್ಯಂ ಡ್ಯಾನ್ಸರ್, ಶಿ ಹ್ಯಾಸ್ ಒನ್ ಸೋ ಮೆನಿ ಅವಾರ್ಡ್ಸ್. ಅವ್ರಿಗೆ ಕೂಡ ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಬಂದು ದೇರ್ ವಾಸ್ ಅ ಸ್ಮಾಲ್ ಕ್ಯಾರೆಕ್ಟರ್ ವೇರ್ ವಿ ಆರ್ ಶೋಯಿಂಗ್ ಈ ಹಣದ ಈ ವ್ಯಾಮೋಹ ಒಬ್ಬ ಮನುಷ್ಯನ್ ಹೆಂಗ್ ಆಡ್ಸುತ್ತೆ ಅಂತ ತೋರ್ಸಕ್ಕೆ ಒಂದು ಚಿಕ್ಕ ಸೀಕ್ವೆನ್ಸ್ ಇದೆ ಅದರಲ್ಲಿ. ಸಮ್ 30 ಸೆಕೆಂಡ್ ಸೀಕ್ವೆನ್ಸ್ ಇರ್ಬೋದು. ಅದನ್ನ ಬಂದು ಅದರಲ್ಲಿ ಆಕ್ಟ್ ಮಾಡೋಕೆ ವಿ ನೀಡೆಡ್ ಅ ಮಾಡೆಲ್. ದೆನ್ ವಿ ಗಾಟ್ ದಿವಾರ್ಶನ, ಶಿ ಇಸ್ ಫ್ರಮ್ ಉತ್ತರ ಪ್ರದೇಶ್. ಸೊ ದ ರೀಸನ್ ಐ ಆಮ್ ಟೆಲಿಂಗ್ ಇನ್ ಇಂಗ್ಲಿಷ್ ಇಸ್ ಅವರು ವಿಡಿಯೋ ನೋಡ್ತಾರೆ, ದೇ ಡೋಂಟ್ ನೋ, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಸೊ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್. ಬೆಟರ್ ಐ ಟೆಲ್ ಇನ್ ದ ಲ್ಯಾಂಗ್ವೇಜ್ ದಟ್ ದೇ ಅಂಡರ್ಸ್ಟ್ಯಾಂಡ್. This doesn't mean they don't like Kannada. They wouldn't have done this project if they don't love Kannada. ಅವ್ರಿಗೆ ಕನ್ನಡ ತುಂಬಾ ಇಷ್ಟ. ಅವ್ರು ಎಲ್ಲ ಕಲಿತಿದ್ದಾರೆ ಇವಾಗ ನನ್ನಿಂದ. ಅಂಡ್ ಈ ಹಾಡು ಕೂಡ ಅವ್ರೆಲ್ಲರಿಗೂ ಬಾಯ್ ಹಾಟಿ ಹಾಡು. ಅವ್ರಿಗೆ ಭಾಷೆ ಗೊತ್ತಿಲ್ಲ ಅಂದ್ರೆ ಈ ಹಾಡು ಎಲ್ಲರೂ ಹಾಡ್ತಾರೆ. ಇಟ್ಸ್ ಅ ಪವರ್ ಆಫ್ ಕನ್ನಡ. ಸೊ ದಿವಾರ್ಶನ, ಥ್ಯಾಂಕ್ ಯು. ಅವ್ರು ವಂಡರ್ಫುಲ್ ಜಾಬ್. ನೆಕ್ಸ್ಟ್ ಟೆಕ್ನಿಕಲ್ ಟರ್ಮ್ಸಿಗೆ ಬಂದ್ರೆ, ಐ ರಿಯಲಿ ವಾಂಟೆಡ್ ಪ್ರೊಫೆಷನಲ್ಸ್ ದಿಸ್ ಟೈಮ್. ಸೊ ಈ ಸಾಂಗ್ ಅಲ್ಲಿ ಎಲ್ಲರೂ ಪ್ರೊಫೆಷನಲ್ಸ್, ಫ್ರಮ್ ದ ಆರ್ಟಿಸ್ಟ್ ಟು ಟೆಕ್ನಿಷಿಯನ್ಸ್ ಎಕ್ಸೆಪ್ಟ್ ಮಿ ಐ ಗೆಸ್. ನೆಕ್ಸ್ಟ್ ಸಿನಿಮಾಟೋಗ್ರಫಿ ಬಸವಣ್ಣ ಅಂತ, ಈಸ್ ಫ್ರಮ್ ಹೂವಿನಡಗಲಿ. ಈಸ್ ಎನ್ ಎಕ್ಸಲೆಂಟ್ ವಿಡಿಯೋಗ್ರಾಫರ್. ಈ ಯೂಸ್ ಟು ಡೂ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂಡ್ ಆಲ್, ಬಟ್ ಹಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಸಮಥಿಂಗ್ ಲೈಕ್ ದಿಸ್. ಅಣ್ಣ ಬಂದು ಇದರಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅವ್ರಿಗೆ ತುಂಬಾ ಆಸೆ ಇತ್ತು. ಅಂಡ್ ನಾನು ಕರೆದ ಕೂಡಲೇ ಅವ್ರು ಬಂದು ಹಡಗಲಿ, ಹೂವಿನ ಹಡಗಲಿ, ಹೊಸಪೇಟೆ ಡಿಸ್ಟಿಕ್, ವಿಜಯನಗರ ಡಿಸ್ಟಿಕ್ ಇಂದ ಬಂದು ಇದಕ್ಕೋಸ್ಕರ ಅಂತ ಬಂದಿದ್ದು. ಅವರು ಬಂದು ತುಂಬಾ ಚೆಂದ ಶೂಟ್ ಮಾಡಿಕೊಟ್ಟು ಹೋದ್ರು. ಥ್ಯಾಂಕ್ ಯು ಅಣ್ಣ. ಅಂಡ್ ಎಡಿಟಿಂಗ್ ಅಂತ ಬಂದಾಗ, ಓಕೆ, ಬಸವಣ್ಣ ಬಗ್ಗೆ ಇನ್ನೊಂದು ವಿಷಯ, ಈ ಸಾಂಗ್ ನ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡ್ತಿರೋದು ಕೂಡ ಅವರೇ. is doing it excellent. Is doing excellent job. And when it comes to editing, Abhinav Srinivas bro, he's been working for feature films, many short films, many big telefilms, all those. ಅವರು ಟೈಮ್ ಮಾಡ್ಕೊಂಡು ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ ಟೈಮ್ ಮಾಡ್ಕೊಂಡು ಮಾಡ್ಕೊಟ್ಟಿದ್ದಾರೆ DI ಎಡಿಟಿಂಗ್ ವಿಚ್ ಇಸ್ ಲೈಕ್ ಹೈಲೈಟ್ ಆಫ್ ದ ವಿಡಿಯೋ, ಐ ಕ್ಯಾನ್ ಟೆಲ್. ಮತ್ತೆ ಕಾರ್ತಿಕ್ ಖನ್ನಾ, ಮೈ ಬೆಸ್ಟ್ ಫ್ರೆಂಡ್, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಅವ್ನು ಬಂದು ಸ್ಟಿಲ್ ಫೋಟೋಗ್ರಫಿ ಮತ್ತೆ ಅಸಿಸ್ಟೆಂಟ್ DOP, ಇಸ್ ಲರ್ನಿಂಗ್. ಅಂಡ್ he worked like a professional in this, of course. And posters ಬಂದು ನನ್ನ ಅಣ್ಣ ಕಾರ್ತಿಕ್ ಅಣ್ಣ, ಥ್ಯಾಂಕ್ ಯು. ದೆನ್ ಎಲ್ಲ ಥ್ಯಾಂಕ್ ಯು ಹೇಳಕ್ ಒಂಥರ ಆಗ್ತದೆ ನಮ್ಮವರಿಗೆ, ಇಟ್ಸ್ ಓಕೆ, ಪ್ರೊಫೆಷನಲಿಸಮ್. ದೆನ್ ಓಕೆ, ಶೂಟ್ ಅಂತ ಬಂದಾಗ ನನ್ನ ತಲೆಯಲ್ಲಿ ಏನಿತ್ತು, ನನ್ನ ಐಡಿಯಾ ಫಾರ್ ಶೂಟಿಂಗ್, ನಾನು ಇವರಿಗೆಲ್ಲ ಹೇಳಿದೆ. ವಿ ವರ್ ಸರ್ಚಿಂಗ್ ಫಾರ್ ಲೊಕೇಶನ್ ಅಂಡ್ ದೆನ್ ವಿ ಗಾಟ್ ವ್ಯೋಮಾ ಆರ್ಟ್ ಸ್ಪೇಸ್ ವಿಚ್ ಇಸ್ ಇನ್ JP Nagar, ಐ ಗೆಸ್, BTM ಲೇಔಟ್ JP Nagar somewhere. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿ ರೆಂಟೆಡ್ ದ ಸ್ಟುಡಿಯೋ and they gave us technicians, lights, everything, which has lit up the video, to be honest. Yeah. ಸೊ ಇದಿಷ್ಟು ಬಂದು ಈ ಸಾಂಗ್ ನ ಕಂಪೋಸಿಷನ್, ಕ್ಯಾಸ್ಟ್ ಅಂಡ್ ಕ್ರೀವ್ ಬಗ್ಗೆ ಆಯ್ತು. ಸೊ ನನ್ನ ಬಗ್ಗೆ ಬಂದ್ರೆ, ಐ ರೋಟ್ ದಿಸ್ ಸಾಂಗ್, ಐ ಕಂಪೋಸ್ ದಿಸ್ ಸಾಂಗ್, ಅಂಡ್ ಐ ಪ್ರೋಗ್ರಾಮ್ ದಿಸ್, ಐ ಡೈರೆಕ್ಟೆಡ್ ಅಂಡ್ ಪ್ರೊಡ್ಯೂಸ್ ದಿಸ್ ಸಾಂಗ್. ಸೊ ಯಾ, ಇದು ಈ ವಿಡಿಯೋ ಮಾಡ್ತಿರೋ ರೀಸನ್ ಬಂದು, ನಾವು ಏನೋ ಗ್ರೇಟೆಸ್ಟ್ ಆಗಿ ಏನೋ ಮಾಡಿದೀವಿ ಅಂತ ಹೇಳ್ಕೊಳಕ್ಕಾಗ್ಲಿ, ಆರ್ ಈ ಲೈಟಿಂಗ್ ಚೆನ್ನಾಗೈತಲ್ಲ, ಗ್ರೇಟೆಸ್ಟ್ ಆಗಿ ಏನೋ ಮಾಡ್ಕೊಂಡಿದೀವಿ ಅಂತ ಹೇಳಕ್ಕಾಗ್ಲಿ, ಇಟ್ಸ್ ನಾಟ್ ಫಾರ್ ದಟ್. ಕೆಲವು ವಿಷಯಗಳನ್ನ ಹೇಳ್ಕೊಬೇಕಿತ್ತು, ಅದನ್ನ ಹೇಳೋಕಷ್ಟೇ ವಿಡಿಯೋ ಮಾಡಿದ್ದು. ಸೊ ತುಂಬಾ ಕನ್ಸಿಟ್ಕೊಂಡು ಮಾಡಿರೋಂಥ ಸಾಂಗ್. ಅಫ್ಕೋರ್ಸ್ ಎಲ್ಲ ವಿಡಿಯೋನು ಕನ್ಸಿಟ್ಕೊಂಡೇ ಮಾಡ್ತೀವಿ. ದಿಸ್ ಒನ್ ಈಸ್ ಕನ್ಸ್ ಜೊತೆ ಸ್ವಲ್ಪ ಜಾಸ್ತಿ ಖರ್ಚಾಗಿರೋ ಸಾಂಗ್. ಅಗೇನ್, ಇಟ್ಸ್ ನಾಟ್ ಅಬೌಟ್ ದ ಇನ್ಕಮ್ ದಟ್ ವಿ ಗೆಟ್ ಥ್ರೂ ದಿಸ್, ದಟ್ಸ್ ಅದರ್ ಥಿಂಗ್. ಆದರೆ ಫಾರ್ ಮೀ ಈಸ್, ನಾನು ಕಂಪೋಸ್ ಮಾಡಿರೋ ಟ್ಯೂನ್ ಬಂದು ಒಂದಿಬ್ರು ಬಾಯಲ್ಲಿ ಗೊನಗೋದು ನನ್ನ ಕಿವಿಗೆ ಬಿದ್ರೇ ಸಾಕು. ಫಾರ್ ಮಿ ಇಟ್ ಇಸ್ ಮೋರ್ ದೆನ್ ಎನಫ್. ಆ್ಯಂಡ್ ಯಾ, ಅದೇ ನಾನು ನನ್ನ ಫ್ರೆಂಡ್ಸ್ ಅಲ್ಲಿ ಡಿಸ್ಕಸ್ ಮಾಡುವಾಗ, ಅದೇ ಇಷ್ಟೆಲ್ಲ ಖರ್ಚಾಯಿತು, ವಾಟ್ ಇಫ್ ದಿಸ್ ಸಾಂಗ್ ಸಕ್ಸಸ್ ಆಗಿಲ್ಲ ಅಂದರೆ ಹೆಂಗೆ, ಅದೆಲ್ಲ. ದೆನ್ ನನಗೆ ಬಂದು ಇಟ್ಸ್ ಸಿಂಪಲ್. ಇವಾಗ ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಬಂದು ಇಟ್ಸ್
ವ್ಯೂಸ್ ಎಲ್ಲ ಬಂದು ಒಂದು 2.5K ಮತ್ತೆ ಲೈಟಿಂಗ್ ಒಂದು 2.5K 2.7K ರೀಚ್ ಬಂದಿರೋ ವಿಡಿಯೋಸ್ ಎಲ್ಲ. ಸೊ ಇವಾಗ ಇದು ಒಂದು 3K ಬಂದ್ರೂ ಫಾರ್ ಮಿ ಇಟ್ ಈಸ್ ಮೋರ್ ದೆನ್ ಎನಫ್, ಬಿಕಾಸ್ ಐ ಆಮ್ ಮೈ ಫೇವ್ರೆಟ್ ಕಾಂಪಿಟೇಟರ್. ದಟ್ಸ್ ಆಲ್. ಸೊ ಯಾ, ಥ್ಯಾಂಕ್ ಯು ಇಷ್ಟೊತ್ತು ನೋಡಿದ್ದಕ್ಕೆ. ಪಿಶಾಚಿ ಆದಷ್ಟು ಬೇಗ ರಿಲೀಸ್ ಆಗ್ತದೆ ಇನ್ ದ ರೋನಿವರ್ಸ್ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲರೂ ನೋಡ್ರಿ. ಐ ಹೋಪ್ ಯು ವಿಲ್ ಆಲ್ ಲೈಕ್ ಇಟ್. ಯು ವಿಲ್ ಲೈಕ್ ಇಟ್. ಎಸ್, ಥ್ಯಾಂಕ್ ಯು.